Hi. Hello, everyone. Well, I'm so sorry, gentlemen. I kept you all waiting. ಹಾಫ್ ಆನ್ ಅವರ್ ಅಂತ 2 ಸಲ ಕಾಫಿ ಆಯಿತು. ಲೆಟ್ಸ್ ಸ್ಟಾರ್ಟ್ ದಿ ಪ್ರೆಸೆಂಟೇಷನ್. Sure, Mr. Vasudev. And ಇವತ್ತು ಪ್ರೆಸೆಂಟೇಷನ್ ಕೊಡೋದಕ್ಕೆ ನಮ್ಮ ಜೊತೆ ಮಿಸ್ ಅರು ಸಿರಿಮನೆಯವರಿದ್ದಾರೆ. ಅನು, ಲೆಟ್ಸ್ ಸ್ಟಾರ್ಟ್. ಮ್ಯಾಮ್, ಹೊಸಬ್ರವರ ಇದಕ್ಕೂ ಮೊದಲು ನಾನು ಇವ್ರನ್ನ ನೋಡೇ ಇಲ್ವಲ್ಲ. ಎಸ್, ಶೀಸ್ ನ್ಯೂ. ಬಟ್ ಆರ್ಯ ಸರ್ ಇವ್ರನ್ನ ಪರ್ಸ್ನಲ್ ಆಗಿ ಇಂಟರ್ವ್ಯೂ ಮಾಡಿ ಈ ಕಂಪನಿಗೆ ಸೆಲೆಕ್ಟ್ ಮಾಡಿದ್ದಾರೆ. ಶೀ ಈಸ್ ರಿಯಲಿ ಟ್ಯಾಲೆಂಟೆಡ್, ಯು ನೋ. ಅನು, ಗೋ ಅಹೆಡ್. ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಇರೋರ ಥರ ಕಾಣಿಸ್ತಾ ಇಲ್ಲ. ಲೆಟ್ಸ್ ಸಿ. ಯಾ, ಟೆಲ್ ಮಿ ಅನು. ನಮ್ಮ ರಾಜನಂದಿನಿ ಸೀರೆ ಬಿಸ್ನೆಸ್ಗಳು ಏನಿದೆ ಅದು ಕೆಲವು ದಿನಗಳಿಂದ ಒಂದೇ ಗ್ರಾಫಲ್ಲಿದೆ, ಇಂಪ್ರೂವ್ಮೆಂಟೇ ಇಲ್ಲ. ಐ ಆಮ್ ನಾಟ್ ಡಿನೈಯಿಂಗ್ ದ ಫ್ಯಾಕ್ಟ್. ಇಟ್ಸ್ ಎ ಟ್ರಸ್ಟೆಡ್ ಬ್ರ್ಯಾಂಡ್. ನಾವೆಲ್ಲರೂ ಬಿಸ್ನೆಸ್ ಪಾರ್ಟ್ನರ್ಸ್. ಈಗ ನಾವು ಬಿಸ್ನೆಸ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ಯೋಚನೆ ಮಾಡಬೇಕಲ್ವಾ? ಯಾಕನು ಅವ್ರು ಇಂಗ್ಲೀಷಲ್ಲಿ ಹೇಳಿದ್ದು ನಿನಗೆ ಅರ್ಥ ಆಗಲಿಲ್ವಾ? ಅವ್ರು ಹೇಳ್ತಿರೋದು ರಾಜನಂದಿನಿ ಸೀರೆ ಸೇಲ್ಸ್ನ ಹೇಗೆ ಜಾಸ್ತಿ ಮಾಡಬೇಕು ಅಂತ. ಹೇಳು. ಮ್ಯಾಮ್, ಪ್ಲೀಸ್ ಮ್ಯಾಮ್. ಎಕ್ಸ್ಕ್ಯೂಸಸ್ ಫಾರ್ ಅ ಸೆಕೆಂಡ್. ಮಾನ ಕಳಿಬೇಡ ಅನು, ಮಾತಾಡು. ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮ್ಯಾಮ್. ಮೀರಾ ಮೇಡಮ್, ನೀವು ಯಾಕೆ ಪ್ರೆಸೆಂಟೇಷನ್ ಕೊಡಬಾರ್ದು? ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಇದೆ. ಹೌದು, ಈ ಹುಡುಗಿ ನೋಡೋಕ್ಕೆ ಇಂಟನ್ ಥರ ಕಾಣಿಸ್ತಾಳೆ. ನೋಡಿ, ಈ ವಿಷಯದ ಬಗ್ಗೆ ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಬೇಕು. ಆಲ್ ರೈಟ್. ಅನು, ನಾನು ನಿನಗೆ ದೇವನಿಂದ ಹೇಳ್ತಾ ಇದ್ದೀನಲ್ವಾ, ಈ ಲಕ್ ಅನ್ನೋದೆಲ್ಲ ಟ್ಯಾಲೆಂಟ್ ಮುಂದೆ ವರ್ಕ್ ಆಗಲ್ಲ. ಇಷ್ಟೆಲ್ಲ ಆದಮೇಲೂ ನಿನ್ನನ್ನು ನೀನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿನಗೊಂದು ಒಳ್ಳೆ ಅವಕಾಶ ಕೊಡ್ತಾ ಇದ್ದೀನಿ. ತಗೋ. ಡೂ ಯೋರ್ ಬೆಸ್ಟ್. ಸ್ಟಾರ್ಟ್ ಮಾಡೋನು. ವಾಟ್ ಮೀರಾ, ಮೀಟಿಂಗ್ ಕರೆದು ತಮಾಷೆ ಮಾಡ್ತಾ ಇದ್ದೀರಾ? ಮೀರಾ, ಇದೇನು ಕಾಲೇಜ್ ಪ್ರಾಜೆಕ್ಟಾ? ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಬಂದು ಪ್ರೆಸೆಂಟೇಷನ್ ಮಾಡೋದಕ್ಕೆ? ವೇಸ್ಟ್ ಆಫ್ ಟೈಮ್. ಲೆಟ್ಸ್ ವಿ ಮೂವ್. ನೋ, ಪ್ಲೀಸ್ ಸರ್, ಹೋಲ್ಡ್ ಆನ್. ನೀವು ಹೇಳ್ತಿರೋದು ನಿಜ. ಇವಳಿನ್ನೂ ಹೊಸಬ್ಳು. ಬಟ್ ಲೆಟ್ಸ್ ಆಲ್ ಬಿ ಫೇರ್. ಲೆಟ್ಸ್ ಗಿವ್ ಅಸ್ ಸಮ್ ಟೈಮ್. ಯಾ, ಅದಾದಮೇಲೆ ಅವಳು ಏನೂ ಮಾತಾಡಲಿಲ್ಲ ಅಂದರೆ ಇನ್ನೇನು ಆರ್ಯ ಸರ್ ಬಂದುಬಿಡ್ತಾರೆ. ನೀವೆಲ್ಲರೂ ಅವ್ರಿಗೆ ಹೇಳ್ಬಿಟ್ಟು ಹೊರಟ್ಬಿಡಿ. ಓಕೆ? ಅಮ್ಮನ ಸೀರೆಗಳಲ್ಲಿ ಡ್ರೆಸ್ ಹೊಲ್ಸ್ಕೊಳ್ಳೋಣ ಅಂತ. ಹೊಸದೇ ತಗೋಬೋದಲ್ಲ? ಇಲ್ಲ ಸರ್, ಹೊಸದು ಕಾಸ್ಟ್ಲಿ. ಅದ್ರ ಬದಲು ಅಮ್ಮ ಹೇಗೂ ಈ ಸೀರೆಗಳನ್ನೆಲ್ಲ ಉಡಲ್ಲ ಅಲ್ವಾ, ಅದಕ್ಕೆ ವೇಸ್ಟ್ ಮಾಡೋ ಬದಲು ಈ ಸೀರೆಗಳಲ್ಲೇ ಹೊಸ ಡ್ರೆಸ್ ಹೊಲ್ಸ್ಕೊತೀನಿ. ಇಡ್ಲಿ ಉಪ್ಪಿಟ್ಟು. ಬೆಳಗ್ಗೆ ಇಡ್ಲಿ ಇತ್ತಲ್ಲ, ಅದನ್ನೇ ಪುಡಿ ಮಾಡಿ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿದ್ರೆ ಇಡ್ಲಿ ಉಪ್ಪಿಟ್ಟು ರೆಡಿ. ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಉಪ್ಪಿಟ್ಟು ಮಾಡಿದ್ರೆ ತಿಂಡಿಗೆ ತಿಂಡಿನೂ ಆಯಿತು, ದುಡ್ಡು ಖರ್ಚಾಗಲ್ಲ. ಟೂತ್ ಬ್ರಷ್ನೆಲ್ಲ ನಾವು ಎಸೆಯಲ್ಲ ಸರ್,
ಅದರಿಂದ ನಾವು ಬಾಚಣಿಗೆ ಕ್ಲೀನ್ ಮಾಡಕ್ ಉಪಯೋಗಿಸ್ತೀವಿ. ಕೊಬ್ಬರಿ ಎಣ್ಣೆ ಬಾಟ್ಲು ಖಾಲಿ ಆದ್ಮೇಲೆ ಅದನ್ನ ಡಿಸೈನ್ ಮಾಡಿ ಶೋ ಕೇಸಲ್ಲಿ ಇಡ್ತೀವಿ. ನಮ್ಮ ಕಂಪ್ನಿಯಲ್ಲೂ ಯಾಕೆ ಈ ಥರ ಮಾಡಬಾರ್ದು? ಓಕೆ, ಪ್ಲೀಸ್ ಬಿ ಸೀಟೆಡ್. ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕೋಆಪ್ರೇಷನ್. ಅನು, ಇದು ನಿನ್ನ ಲಾಸ್ಟ್ ಚಾನ್ಸ್. ಡೀಲರ್ಸ್ ಏನಾದರೂ ಬೇಜಾರು ಮಾಡ್ಕೊಂಡು ಇಲ್ಲಿಂದ ಎದ್ದು ಹೋದರೆ ಆರ್ಯ ಸರ್ಗೆ ನಿನ್ನ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಆರ್ ಯು ರೆಡಿ ಫಾರ್ ದ್ಯಾಟ್? ನೋ ಮ್ಯಾಮ್, ನಾನು ಪ್ರೆಸೆಂಟೇಷನ್ ಕೊಡ್ತೀನಿ. ಹಲೋ ಎವ್ರಿ ಒನ್. ಹಲೋ ಹಲೋ ಹಲೋ. ಹೇ, ಕೂತ್ಕೊಳ್ಳಿ. ಎಸ್ ಮೀರಾ, ನಾವೆಲ್ಲಿದ್ವಿ? ಸರ್, ರಾಜನಂದಿನಿ ಸೀರೆ ಸೇಲ್ಸ್ನ ಹೇಗೆ ಇನ್ಕ್ರೀಸ್ ಮಾಡೋದು ಅನ್ನೋದ್ರ ಬಗ್ಗೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಶುರು ಮಾಡೋಣವಾ? ಗೋ ಹೆಡ್. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲರ ಮನೇಲೂ ಸೀರೆಗಳಂದರೆ ಒಂಥರ ಸ್ಪೆಷಲ್ ಸೆಂಟಿಮೆಂಟ್. ತಗೊಳ್ಳುವಾಗ ಎಷ್ಟು ಆಸೆಯಿಂದ ತಗೋತಾರೋ ಉಟ್ಕೊಳ್ಳುವಾಗಲೂ ಅಷ್ಟೇ ಆಸೆಯಿಂದ ಉಟ್ಕೋತಾರೆ. ಆಮೇಲೆ ಅಷ್ಟೇ ಆಸೆಯಿಂದ ಅದನ್ನು ಎತ್ತಿಟ್ಬಿಡ್ತಾರೆ. ನಮ್ಮ ಅಮ್ಮನ ಹತ್ರ ಈ ಥರ ಎಷ್ಟು ಸ್ಯಾರಿಗಳಿದ್ದಾವೆ ಗೊತ್ತಾ? ಸೀರೆಗಳ ಮೇಲಿರೋ ಪ್ರೀತಿಯಿಂದ ಅದನ್ನು ಭದ್ರವಾಗಿ ಎತ್ತಿಡ್ತಾರೆ. ಅಂಥದನ್ನು ನಾನೇನು ಮಾಡ್ತೀನಿ ಗೊತ್ತಾ? ಅದರಲ್ಲಿ ಹೊಸ ಡ್ರೆಸ್ನ ಹೊಲಿಸ್ಕೋತೀನಿ. ಸೊ ನಾವ್ಯಾಕೆ ಆ ಐಡಿಯಾನ ನಮ್ಮ ರಾಜನಂದಿನಿ ಸೀರೆಗಳ ಮೇಲೆ ಅಪ್ಲೈ ಮಾಡಬಾರ್ದು? ಅಂದರೆ ಯಾವ ಥರ? ಅಂದರೆ ಸರ್, ಪ್ರತಿಯೊಬ್ಬರು ಸೀರೆ ತೊಗೊಂಡ್ಮೇಲೆ ಅವ್ರಿಗೆ ಅದ್ರ ಮೇಲೆ ಅವ್ರದ್ದೇ ಆದ ಸ್ಪೆಷಲ್ ಸೆಂಟಿಮೆಂಟ್ ಇರುತ್ತೆ. ಹಬ್ಬಕ್ಕೆ, ಮದುವೆಗೆ ಸೀರೆಗಳು ತೊಗೊಂಡಿರೋ ನೆನಪಿರುತ್ತೆ. ಆದರೆ ಅದನ್ನು ಹಾಗೆ ಬಿಸಾಕಕ್ಕೆ ಯಾರಿಗೂ ಮನಸ್ಸಿರಲ್ಲ ಸರ್. ಅದರಲ್ಲೂ ಮುಖ್ಯವಾಗಿ ತವ್ರ ಮನೆಯಿಂದ ಬರೋ ಸೀರೆ ಅಂದರೆ ಹೆಣ್ಮಕ್ಳಿಗೆ ಜೀವ ಸರ್. ಅಮ್ಮನ ಸೀರೆನ ನೆನಪಿಗೆ ಅಂತ ತವ್ರ ಮನೆಗೆ ತೊಗೊಂಡೋಗ್ತಾರೆ. ಆದರೆ ಅಲ್ಲಿ ತೊಗೊಂಡೋಗಿ ಹಾಗೆ ಅದನ್ನೇ ಎತ್ತಿಟ್ಬಿಡ್ತಾರೆ. ಅದನ್ನು ಹಾಗೆ ಎತ್ತಿಡೋ ಬದಲು ಅದರಲ್ಲಿ ಡ್ರೆಸ್ ಹೊಲ್ಸ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ಇಂಟ್ರೆಸ್ಟಿಂಗ್. ಡೈರೆಕ್ಟರ್ ಹೆಂಗಸ್ರೆ ಎಮೋಷನ್ಗೆ ಕೈ ಹಾಕ್ಬಿಡ್ಲಿ ಹುಡುಗಿ. ಮುಂದುವರ್ಸು. ಮಿಡಲ್ ಕ್ಲಾಸ್ ಜನರಿಗಿರೋ ಮುಖ್ಯವಾದ ಕ್ವಾಲಿಟಿ ಸರಿದು ಯಾವುದನ್ನೇ ತಗೊಂಡ್ರು ಅದನ್ನು ಸಂಪೂರ್ಣವಾಗಿ ಉಪಯೋಗಿಸ್ಬೇಕು ಅನ್ನೋದು. 2 ರೂಪಾಯಿನೂ ನಾವು ಆಟೋದವ್ರ ಹತ್ರ ಬಿಡಲ್ಲ ಗೊತ್ತಾ?